ಮಗಳೇ, ನಿನ್ನ ನಂಬಿಕೆ. ಜೇಶಾಮ್ ಜಬುದೊರೆ. ಅಧ್ಯಾಯ 14. ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು. ಮಾರ್ಕ 5:34. ಕ್ರಿಸ್ತನ ಧ್ವನಿ, ಪ್ರೀತಿಯ ಧ್ವನಿ, ಅಪ್ಪಿಕೊಳ್ಳುವ ಧ್ವನಿ, ಮಮತೆಯ ಧ್ವನಿ ಮಾತ್ರವಲ್ಲ, ಅದ್ಭುತಗಳನ್ನು ಮಾಡುವ ಧ್ವನಿ. 12 ವರ್ಷಗಳಿಂದಲೂ ರಕ್ತಕುಸುಮ ರೋಗವಿದ್ದ ಒಬ್ಬ ಸ್ತ್ರೀಯು ಅನೇಕ ವೈದ್ಯರಿಂದ ಕೈಬಿಡಲ್ಪಟ್ಟ ಸ್ಥಿತಿಯಲ್ಲಿ ಯೇಸುವಿನ ಬಳಿಗೆ ಬಂದಳು. ಅವಳಿಗಿದ್ದ ಆಸ್ತಿಯನ್ನೆಲ್ಲ ಕಳೆದುಕೊಂಡಿದ್ದಳು. ರೋಗವು ಮಾತ್ರ ವಾಸಿಯಾಗಿರಲಿಲ್ಲ. ಯೇಸುವಿನಲ್ಲಿ ಶಕ್ತಿ ಉಂಟೆಂದು ಅವಳು ಅರಿತಿದ್ದಳು. ಆದರೆ ಆತನ ಹತ್ತಿರ ಹೋಗಲು ಅವಳಿಗೆ ನಾಚಿಕೆ, ಭಯ. ರಕ್ತಕುಸುಮ ರೋಗವಿದ್ದ ಆಕೆ ಯೇಸುವನ್ನು ಮುಟ್ಟಿದರೆ ಆತನಿಗೆ ದೋಷವಾಗುತ್ತದೆ ಎಂದು ನೆನೆಸಿದ್ದಳು. ಆದುದರಿಂದ ಭಯದಿಂದಲೇ ಆತನ ವಸ್ತ್ರದ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಆಗ ವಸ್ತ್ರದಿಂದ ಹೊರಟ ಶಕ್ತಿಯು ಇವಳ ಶರೀರವನ್ನು ಮುಟ್ಟಿತು. ಕ್ಷಣದಲ್ಲಿ ಅವಳ ರೋಗ ಗುಣವಾಯಿತು. ಯೇಸು ಆಕೆಯನ್ನು ಹಿಂತಿರುಗಿ ನೋಡಿ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ, ಸಮಾಧಾನದಿಂದ ಹೋಗು ಎಂದನು. ಮಾರ್ಕ 5:34. ದೇವಮಗುವೇ, ನೀನು ಕರ್ತನ ಮೇಲೆ ನಂಬಿಕೆ ಇಟ್ಟರೆ ಅದು ನಿನ್ನನ್ನು ನಾಚಿಕೆಗೀಡಾಗುವಂತೆ ಮಾಡುವುದೇ ಇಲ್ಲ. ಆ ವಿಶ್ವಾಸವು ನಿನ್ನನ್ನು ರಕ್ಷಣೆಗೆ ನಡೆಸುತ್ತದೆ. ಆ ನಂಬಿಕೆಯು ನಿನ್ನನ್ನು ದೈವಿಕ ಆರೋಗ್ಯಕ್ಕೆ ನಡೆಸುತ್ತದೆ. ವಿಶ್ವಾಸದ ಬೀಜವು ನಿನ್ನಲ್ಲಿ ಬಿತ್ತಲ್ಪಡುವಾಗ ಒಂದು ದಿನ ಅದು ಫಲ ಕೊಡುತ್ತದೆಂಬುದನ್ನು ಮರೆಯಬೇಡ. ಕ್ರಿಸ್ತನು ಭೂಲೋಕದಲ್ಲಿ ನಡೆಸಿದ ಸೇವೆಯ ಒಂದು ಭಾಗ ಜನರ ಹೃದಯದಲ್ಲಿ ನಂಬಿಕೆಯನ್ನು ಹುಟ್ಟಿಸುವುದೇ. ದೇವರು ನಿನ್ನ ನಂಬಿಕೆಯನ್ನು ಘನಪಡಿಸುತ್ತಾನೆ. ನಂಬಿಕೆಯಿಂದ ಅದ್ಭುತಗಳನ್ನು ಮಾಡುತ್ತಾನೆ. ನಂಬಿಕೆಯನ್ನು ವೃದ್ಧಿಗೊಳಿಸುತ್ತಾನೆ. ನಂಬಿಕೆಯನ್ನು ಕುರಿತು ಯೇಸು ಹೇಳಿದ ಕೆಲವು ಮಾತುಗಳನ್ನು ಸತ್ಯವೇದದಲ್ಲಿ ಓದಿ ನೋಡಿರಿ. ಯೇಸು ಅವರ ನಂಬಿಕೆಯನ್ನು ಕಂಡನು. ಮಾರ್ಕ 2:5. ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ. ಮಾರ್ಕ 5:34. ಅಮ್ಮ, ನಿನ್ನ ನಂಬಿಕೆ ಬಹಳ. ಮತ್ತಾಯ 15:28. ನಿನ್ನ ನಂಬಿಕೆಯೇ ನಿನ್ನನ್ನು ರಕ್ಷಿಸಿ ಅದೇ. ಲೂಕ 7:50. ಯಾಕೆ ಧೈರ್ಯಗೆಡುತ್ತೀರಿ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ? ಮಾರ್ಕ 4:40. ದೇವರಲ್ಲಿ ನಂಬಿಕೆ ಇರಲಿ. ಮಾರ್ಕ 11:22. ನಿಮ್ಮ ನಂಬಿಕೆ ಎಲ್ಲಿ? ಲೂಕ 8:25. ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು. ಲೂಕ 18:8. ಕೆಲವು ಸ್ಥಳಗಳಲ್ಲಿ ಜನರು ಆತನನ್ನು ನಂಬದೆ ಹೋದುದರಿಂದ ಅಲ್ಲಿ ಆತನು ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲ. ಮತ್ತಾಯ 13:58. ಒಂದು ಸಾರಿ ಒಬ್ಬ ತಂದೆಯು ಯೇಸುವಿನ ಶಿಷ್ಯರ ಬಳಿ ಬಂದು ತನ್ನ ಮಗನನ್ನು ದೆವ್ವ ಹಿಡಿದಿದೆ, ಬಿಡಿಸಬೇಕೆಂದು ಕೇಳಿಕೊಂಡಾಗ ಅವರಿಂದ ಆಗದೆ ಹೋಯಿತು. ಯೇಸು ಅವರನ್ನು ನೋಡಿ, ಎಲಾ ನಂಬಿಕೆಯಿಲ್ಲದಂಥ ಮೂರ್ಖ ಸಂತಾನವೇ ಎಂದು ಕರೆಯುತ್ತಾನೆ. ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ? ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ? ಅವನನ್ನು ಇಲ್ಲಿ ನನ್ನ ಬಳಿಗೆ ತಕ್ಕೊಂಡು ಬನ್ನಿರಿ ಅಂದನು. ದೇವಮಗುವೇ, ಕರ್ತನ ಹೆಸರಿನಲ್ಲಿ ನಂಬಿಕೆ ಇಡುವೆಯಾ? ಆತನು ನಿನ್ನ ಪಾಪಗಳನ್ನು ಕ್ಷಮಿಸುವನು, ನಿನ್ನ ರೋಗಗಳನ್ನು ಪರಿಹರಿಸುವವನು ಎಂಬುದನ್ನು ಮರೆಯಬೇಡ. ನಿನ್ನ ನಂಬಿಕೆಯೇ ಲೋಕವನ್ನು ಜಯಿಸುತ್ತದೆ. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಇಬ್ರಿಯ 11:1. ದೇವಮಗುವೇ, ಕರ್ತನ ಹೆಸರಿನಲ್ಲಿ ನಂಬಿಕೆ ಇಡುವೆಯಾ?
ಆತನು ನಿನ್ನ ಪಾಪಗಳನ್ನು ಕ್ಷಮಿಸುವವನು, ನಿನ್ನ ರೋಗಗಳನ್ನು ಪರಿಹರಿಸುವವನು ಎಂಬುದನ್ನು ಮರೆಯಬೇಡ. ನಿನ್ನ ನಂಬಿಕೆಯೇ ಲೋಕವನ್ನು ಜಯಿಸುತ್ತದೆ. ನಂಬಿಕೆಯು ನಾವು ನಿರೀಕ್ಷಿಸುವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಇಬ್ರಿಯ 11:1. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.